ತಪ್ಪು ಮಾಡಿಬಿಟ್ಟೆ. ನನ್ನ ವೈಯಕ್ತಿಕ ಬದುಕಿನ ಕಡೆ ಗಮನ ಕೊಟ್ಟು ಈ ಕಡೆ ನಾನು ಗಮನನ ಕೊಡೋಕ್ಕಾಗಲಿಲ್ಲ. ಇದಕ್ಕೆಲ್ಲ ನೇರವಾಗಿ ನಾನಾ ಕಾರಣ ಅದೇ. ಚೇಚೆ, ನೀವ್ ಹೇಗ್ ನೇರವಾಗಿ ಕಾರಣ ಆಗ್ತೀರಾ? ಎಲ್ಲ ವಿಧಿ ಅಷ್ಟೇ. ಇದು ಹಂಗಲ್ಲ ಮೇಡಮ್ ಅವರೇ. ನಾನು ಹುಷಾರಾಗಿದ್ದರೆ ಇಷ್ಟೆಲ್ಲ ಅನಾಹುತನ ಆಗ್ತಿರ್ಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ಇರಲಿ, ಇನ್ನು 48 ತಾಸದಾಗ ಆ ಶ್ರೀರಾಮ ಎಲ್ಲೇ ಇದ್ರು ಕರ್ಕೊಂಡು ಬಂದು ಇವ್ರ ಮುಂದೆ ನಿಲ್ಲಿಸ್ತೀನಿ. ಇದ್ರ ಹಿಂದೆ ಯಾರ ಇದ್ರು ನಾನು ಬಿಡೋ ಮಾತೇ ಇಲ್ಲ. ಯೋಚನೆ ಮಾಡಬೇಡಿ. ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ನಿಮ್ಮ ಒಳ್ಳೆ ಮನಸ್ಸಿಗೆ ಆ ದೇವ್ರು ಯಾವಾಗ್ಲೂ ಒಳ್ಳೇದ್ ಮಾಡ್ತಾನೆ. ಆದ್ರೀಗ ನಾನು ಏನು ಮಾಡಲಿ? ಹೆಂಗ್ ಹುಡುಕಾಟ ಶುರು ಮಾಡಲಿ? ಏನು ಮಾಡಲಿ? ಮೊದಲು ಈ ಊರಿನಾಗಿರುವ ಶ್ರೀರಾಮನ್ ಫೋನು ಎಲ್ಲೈತಿ ಅಂತ ಹೇಳಿ ಪತ್ತೆ ಹಚ್ಚಬೇಕು. ಆ ಫೋನ್ ಸಿಕ್ತಪ್ಪ ಅಂತಂದ್ರೆ ನನ್ನ ಅರ್ಧ ಕೇಸ್ ಸಾಲ್ವ್ ಆದಂಗ. ಇಷ್ಟು ದೊಡ್ಡ ಊರಿನಾಗ ಅದನ್ನ ಹೆಂಗ್ ಪತ್ತೆ ಹಚ್ಚಲಿ? ಎಲ್ಲಂತ ಹುಡುಕ್ಲಿ? ಎಸ್, ಡಾಗ್ ಸ್ಕ್ವಾಡ್ ಕರೆಸಿ ಇಡೀ ಊರನ್ನ ಸರ್ಚ್ ಮಾಡಿಸ್ತೀನಿ. ಫೋನ್ ಸಿಗ್ತೈತಿ. ಇದ ಬರೋಬ್ಬರಿ ಐಡಿಯಾ. ನೋಡಿ, ಎಲ್ಲ ನೀವು ಅನ್ಕೊಂಡ್ ಹಾಗೆ ಆಗುತ್ತೆ. ಯೋಚನೆ ಮಾಡಬೇಡಿ. ಅಪರಾಧಿಗಳು ಯಾರೇ ಆಗಿದ್ರು ಅವ್ರು ನಿಮ್ ಕೈಗೆ ಸಿಕ್ ಬೀಳ್ತಾರೆ. ಅವ್ರಿಗೆ ಜೈಲ್ ಕೂಡ ಆಗುತ್ತೆ. ಇದಂತೂ ನಿಜ. ಅದ ನಿಜ ಆಗ್ಬೇಕು ಮೇಡಮ್ ಅವರೇ. ಆ ನನ್ನ ಮಕ್ಕಳನ್ನ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋಡಿ, ಇಷ್ಟೊಂದು ಆವೇಶ ಒಳ್ಳೇದಲ್ಲ. ಆಮೇಲೆ ಒಂದ್ ಮಾಡಕ್ ಹೋಗಿ ಇನ್ನೊಂದು ಆಗೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಿ. ತಾಳ್ಮೆಯಿಂದ ಕೆಲಸ ಮಾಡಕ್ಕಲ್ಲ ನಾನು ಈ ಕೆಲಸಕ್ಕೆ ಸೇರ್ಕೊಂಡಿದ್ದು. ನ್ಯಾಯದ ಸಂಬಂಧ ಕೆಲಸ ಮಾಡಕ್ಕ. ನ್ಯಾಯದ ಸಂಬಂಧ ನಾನು ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೋಡ್ರಿ ಮೇಡಮ್ ಅವರೇ, ಈ ಕೇಸ್ ಮುಗಿಯೋವರೆಗೂ ನಾನು ನಿಮ್ಮನ್ನ ಬೆಟ್ಟಂತೂ ಆಗಕ್ಕಾಗಂಗಿಲ್ಲ. ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡೀನಿ. ದಯವಿಟ್ಟು ಈ ಕೇಸ್ ಸಾಲ್ವ್ ಆಗೋವರೆಗೂ ನನ್ನನ್ನು ಒಂಟಿಯಾಗಿ ಬಿಟ್ಬಿಡ್ರಿ.